ನಮಸ್ಕಾರ ವೀಕ್ಷಕರೇ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ಇಬ್ಬನಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗುವುದರ ಮುಖಾಂತರ ಬೆಂಬಲಿಸಿ, ಪ್ರೋತ್ಸಾಹಿಸಿ. 4 ಕಾರ್ಮಿಕ ಸಂಹಿತೆಗಳು, ಕಾರ್ಮಿಕರ ಮರಣ ಶಾಸನಗಳು. ಸಿಐಟಿಯು ರಾಜ್ಯಾಧ್ಯಕ್ಷ ಮೀನಾಕ್ಷಿ ಸುಂದರಂ ತೀವ್ರ ಟೀಕೆ. ಕೇಂದ್ರ ಸರ್ಕಾರ ಜಾರಿಗೆ ತರಲು ಮುಂದಾಗಿರುವ 4 ಕಾರ್ಮಿಕ ವಿರೋಧಿ ಸಂಹಿತೆಗಳು ಅತ್ಯಂತ ಅಪಾಯಕಾರಿಯಾಗಿವೆ. ಇವು ಕಾರ್ಮಿಕರ ಹಕ್ಕುಗಳನ್ನು ಕಸಿದುಕೊಳ್ಳುವ ಕರಾಳ ಕಾನೂನುಗಳು ಎಂದು ಸಿಐಟಿಯು ರಾಜ್ಯಾಧ್ಯಕ್ಷರು ಕಾಮ್ರೇಡ್ ಮೀನಾಕ್ಷಿ ಸುಂದರಂ ಹೇಳಿದರು. ರವಿವಾರ ಹಟ್ಟಿಯಲ್ಲಿ ಚಿನ್ನದ ಗಣಿ ಸಿಬ್ಬಂದಿ ಹಾಗೂ ಕಾರ್ಮಿಕ ಸಂಘದ ಪ್ರಮುಖ ಕಾರ್ಯಕರ್ತರಿಗೆ ಆಯೋಜಿಸಲಾಗಿದ್ದ ಕಾರ್ಯಾಗಾರದಲ್ಲಿ ಮಾತನಾಡಿದ ಅವರು, ಸ್ವಾತಂತ್ರ್ಯ ಹೋರಾಟದ ಫಲವಾಗಿ ಬಂದ ಕಾರ್ಮಿಕ ಪರ ಕಾನೂನುಗಳನ್ನು ರದ್ದುಪಡಿಸಿ ದೇಶಿ ವಿದೇಶಿ ಬಂಡವಾಳದಾರರ ಪರವಾಗಿ ಕೇಂದ್ರ ಸರ್ಕಾರ ಈ ಸಂಹಿತೆಗಳನ್ನು ಜಾರಿಗೆ ತರುತ್ತಿದೆ ಎಂದು ಆರೋಪಿಸಿದರು. ಸಭೆಯಲ್ಲಿ ಸಂಘದ ಅಧ್ಯಕ್ಷ ಕೆ. ಮಹಾಂತೇಶ್ ಮಾತನಾಡಿ, ಕಾರ್ಪೊರೇಟ್ ಕಂಪನಿಗಳ ಲಾಭವನ್ನು ಹೆಚ್ಚಿಸಲು ರೂಪಿಸಿ ಜಾರಿ ಮಾಡಲಾಗಿರುವ ಈ ಸಂಹಿತೆಗಳಿಂದಾಗಿ ಕಾರ್ಮಿಕ ವರ್ಗ ಭವಿಷ್ಯದಲ್ಲಿ ತನ್ನ ಹಕ್ಕುಗಳನ್ನು ಕಳೆದುಕೊಂಡು ತೀವ್ರ ಶೋಷಣೆಗೆ ಒಳಗಾಗಲಿದೆ. ಆದ್ದರಿಂದ ಈ ನೀತಿಗಳು ಜಾರಿಯಾಗದಂತೆ ಕಾರ್ಮಿಕ ವರ್ಗ ಐಕ್ಯತೆಯಿಂದ ಹೋರಾಡುವುದು ಇವತ್ತಿನ ಅನಿವಾರ್ಯತೆಯಾಗಿದೆ. ಹಟ್ಟಿ ಚಿನ್ನದ ಗಣಿ ಕಾರ್ಮಿಕರು ಕೂಡ ಇಂತಹ ಕಾರ್ಮಿಕ ವಿರೋಧಿ ನೀತಿಗಳ ವಿರುದ್ಧ ಇತರೆ ಜನವಿಭಾಗಗಳನ್ನು ಸೇರಿಸಿ ಫೆಬ್ರವರಿ 12ರಂದು ನಡೆಯುವ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರ ಯಶಸ್ವಿಗೆ ಶ್ರಮಿಸಬೇಕೆಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಸಂಘದ ಪ್ರಧಾನ ಕಾರ್ಯದರ್ಶಿ ಎಸ್ಎಂ ಶಫಿ, ಉಪಾಧ್ಯಕ್ಷ ಶಾಂತಪ್ಪ ಆನವೇರಿ, ಕಾರ್ಯದರ್ಶಿಗಳಾದ ವೆಂಕೋಬಾ ಮಿಯಾಪುರ, ಕೋಟಾ ಜಮದಗ್ನಿ, ಮಹಮ್ಮದ್ ಹನೀಫ್, ರಮೇಶ್ ಬಾಬು, ನಾಗರಾಜ, ಗೌಸಮಿಯಾ, ಖಜಾಂಚಿ ಸಿದ್ದಪ್ಪ ಮುಂಡರಗಿ, ಉಪ ಖಜಾಂಚಿ ಚಂದ್ರಶೇಖರ್ ಗುಂಡಪ್ಪಗೌಡ, ಹನುಮಂತಗೌಡ, ಸಿಐಟಿಯು ಮುಖಂಡರಾದ ಮೈನುದ್ದೀನ್ ಮಾಲ್ಗತ್ತಿ, ಸೋಮಣ್ಣ, ರಮೇಶ್ ವೀರಾಪುರ, ಅಲ್ಲಾ ಬಕ್ಷ, ಫಕ್ರುದ್ದೀನ್ ಹುಸೇನ್, ಭಾಷಾ ಭೂಪೂರ, ಬಾಬು, ಯಮನೂರ ಕೋಟಾ, ನವನೂರು ಬಸವರಾಜ್, ವೆಂಕಟೇಶ್ ಗೋರ್ಕಲ್, ವೆಂಕಟೇಶ್ ಮೇದಾನಪುರ, ರಫಿ ಮಲ್ಲಾಪುರ ಸೇರಿದಂತೆ 100ಕ್ಕೂ ಅಧಿಕ ಜನರ ಭಾಗವಹಿಸಿದ್ದರು. Section non-floor, canteen non-floor, hospital, maintenance non-floor. ನಾವು ಈಗ ಬೀಳ್ದತ್ರ ಮಾತಾಡಿದ್ರೆ ಹೆಸರು ಬೇಡ, ಆ ಕಾನೂನು ಬಂದರೆ ನಮ್ದೇನು ತೊಂದರೆ ಇಲ್ಲ. 3,000 ಜನ ದೊಡ್ಡ ಫ್ಯಾಕ್ಟ್ರಿ, ದೊಡ್ಡ ಮೈನು ಎಲ್ಲ ಕಾಂಟ್ರಾಕ್ಟ್ ಇಟ್ಕೋಬೋದು. ಸರ್ಕಾರ ಆದೇಶ ಮಾಡಿದ್ರೆ ಏನು ಮಾಡ್ಬೇಕು ನಾವು? ಕಾನೂನು ವಿರೋಧ ಇದ್ರೆ ಹೋರಾಟ ಮಾಡ್ತೀವಿ. ಅಂತ ಬೇರ್ಪಡಿಸ್ಬಿಟ್ಟು ಯಾವ ಕೂದಲಿಗೆ ಅಪಾಯಿಂಟ್ಮೆಂಟ್ ಬೇರೆ ಪದ ಬರ್ತಿದ್ದೆ ನಾನು ಕೋರ್ಟಲ್ಲಿ ಕಂಟ್ರೋಲ್ ಮಾಡ್ಬಿಟ್ಟು ನಾನು ಶೇರ್ ಮಾಡ್ತೀನಿ, ಸ್ವಲ್ಪ ಓದ್ ಮಾಡಿ. ಎಲ್ಲರೂ ಮದುವೆ ಆಗಿದೆಯಲ್ಲ. ಸೆಕ್ಷನ್ non-floor, canteen non-floor, hospital, maintenance non-floor. ನಾವು ಈಗ ಬೀಳ್ದತ್ರ ಮಾತಾಡಿದ್ರೆ ಹೆಸರು ಬೇಡ, ಆ ಕಾನೂನು ಬಂದರೆ ನಮ್ದೇನು ತೊಂದರೆ ಇಲ್ಲ. 3,000 ಜನ ದೊಡ್ಡ ಫ್ಯಾಕ್ಟ್ರಿ, ದೊಡ್ಡ ಮೈನು ಎಲ್ಲ ಕಾಂಟ್ರಾಕ್ಟ್ ಇಟ್ಕೋಬೋದು. ಸರ್ಕಾರ ಆದೇಶ ಮಾಡಿದ್ರೆ ಏನು ಮಾಡ್ಬೇಕು ನಾವು? ಕಾನೂನು ವಿರೋಧ ಇದ್ರೆ ಹೋರಾಟ ಮಾಡ್ತೀವಿ. ಅಂತ ಬೇರ್ಪಡಿಸ್ಬಿಟ್ಟು ಯಾವ ಕೂದಲಿಗೆ ಅಪಾಯಿಂಟ್ಮೆಂಟ್ ಬೇರೆ ಪದ ಬರ್ತಿದ್ದೆ ನಾನು ಕೋರ್ಟಲ್ಲಿ ಕಂಟ್ರೋಲ್ ಮಾಡ್ಬಿಟ್ಟು ನಾನು ಶೇರ್ ಮಾಡ್ತೀನಿ, ಸ್ವಲ್ಪ ಓದ್ ಮಾಡಿ. ಎಲ್ಲರೂ ಮದುವೆ ಆಗಿದೆಯಲ್ಲ.